ಕಾಣವಲ್ಲಲ್ಲಿ ಪೂರ್ತಿ ಎಲ್ಲ ಮುಸ್ಕಾಯ್ಬಿಟ್ಟದ. ಮಂಗಳೂರು ಕಡೆ ಇದ್ದಷ್ಟು ದಟ್ಟವಾದ ಕಾಡಲ್ಲ ಇದು. ಇವಾಗೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನೈಟ್ ರೂಮ್ ಮಾಡಿದ್ವಲ್ಲ, ಅಲ್ಲಿಂದ ಹೋಗ್ತಾಯಿದ್ವಿ. ಇಲ್ಲಿ ತುಳಸಿ ಅವ್ರದಾಗ ರೂಮ್ ಮಾಡಿದ್ವಿ. ಸ್ವಲ್ಪ ಲೇಟ್ ಆಯ್ತು ಇವತ್ತು ಎದ್ದೇಳೋದು. ಮುಂಚೆ ಒಂದು ಮಲ್ಸೇದ ಘಾಟ್ ಬರುತ್ತೆ. ನಿನ್ನೆ ಆ ಕಡೆ ಮಳೆ ಆಗಿತ್ತಪ್ಪ ಅಂದರೆ ಒಳ್ಳೆ ವ್ಯೂ ಸಿಗುತ್ತೆ, ಇಲ್ಲಪ್ಪ ಅಂದರೆ ರೋಡಿಗೂ ಅಷ್ಟೇ ಸಿಗುತ್ತೆ ಸರ್. ಇಲ್ಲೆಲ್ಲ ನಾಷ್ಟ ಮಾಡ್ಕೊಂಡು ಹೋದ್ರಾಯ್ತು. ರೋಡೆಲ್ಲ ಕಾಂಕ್ರೀಟ್ ರೋಡ್ ಹಾಕ್ಯಾರ, ಡಾಂಬರ್ದಿಲ್ಲ ಇಲ್ಲಿ. ಅಂದರೆ ಭಾಳ ದಿನ ಇರುತ್ತೆ, ಹಾಳಾಗಲ್ಲ. ಈ ಥರ ಎಲ್ಲ ಹಾಕಿದ್ರು. ಪೂರ್ತಿ ಗುಡ್ಡನ್ನೇ ಕೊರೆದ್ಬಿಟ್ರ, ಆ ಕಡೆ ಈ ಕಡೆ ಕೊರೆದು ನಡಬರ್ಗ ರೋಡ್ ಮಾಡ್ಯಾರ. ಈಗ ಏರಿಯೋ ಡೌನ್ಲಾಗಿ ಇಳಿಯಾಕತ್ತೀವಿ, ಮತ್ತು ಇಳಿದು ಮತ್ತೆ ಏರ್ಬೇಕು. ನೋಡಿ ಗ್ರೀನರಿ ಎಲ್ಲ ಪೂರ್ತಿ ಮತ್ತು ಕರ್ವಿಂಗ್ ಬಂತು. ಇಲ್ಲಿ ಏನು ಕಾಳು ವಾಟರ್ ಫಾಲ್ಸ್ ಅದಲ್ಲ, ಅದು ಟಾಪ್ ಇವು ಇಲ್ಲೇ ಎಲ್ಲೋ ರೂಟ್ ಅದು ಮೇಲ್ಗಡೆ. ಯಾವುದೋ ನದಿದು ಬ್ಯಾಕ್ ವಾಟರ್ಸ್ ಅನ್ಸುತ್ತೆ. ಇಲ್ಲಿ ಪೂರ್ತಿ ಎಲ್ಲ ಕವರ್ ಆಗಿಬಿಟ್ಟದ. ಇಲ್ಲಿ ಈ ಕಡೆ ರೈಟ್ ಸೈಡ್ ಏನು ಕಾಣುತ್ತಲ್ಲ, ಪೂರ್ತಿ ನದಿ ನೀರದು ಬ್ಯಾಕ್ ವಾಟರ್ಸ್ ಅನ್ಸುತ್ತದಲ್ಲ ಪೂರ್ತಿ. ಅಲ್ಲಿ ನೋಡ್ರಿ ಮುಂದೆ ಮಂಚು ಹೆಂಗದು ಗುಡ್ಡದ ಮ್ಯಾಗ. ನಿನ್ನೆ ಅದಕ್ಕಿಂತ ಜಾಸ್ತಿ ಇತ್ತು ನಾವಲ್ಲಿ ರಿವರ್ಸ್ ವಾಟರ್ ಫಾಲ್ಸ್ ಮೇಲೆ ಹೋದಾಗ. ಇವಾಗ ಸ್ವಲ್ಪ ಮೇಲ್ಗಡೆ ಬಂದೀವಿ ಗುಡ್ಡದ ಮ್ಯಾಗ, ಪೂರ್ತಿ ಮುಸುಕ್ ನೋಡ್ರಿ ಅವ್ನು ಎಲ್ಲ. ಇಲ್ಲ ಮುಂದೆ ಕ್ಯಾಮ್ರಾದಲ್ಲಿ ಏನು ಕ್ಯಾಪ್ಚರ್ ಆಗ್ತದೆ ಇಲ್ಲ ಗೊತ್ತಿಲ್ಲ, ಕಣ್ಮುಂದೆ ಕಾಣ್ತಾ ಇದೆ ಸ್ವರ್ಗ. ವಾವ್! ಇವಾಗ ಅಲ್ಲಿ ಮೇಲ್ಗಡೆ ಏನು ಕಾಣುತ್ತಲ್ಲ ಬೋರ್ಡು, ಅಲ್ಲಿ ಒಳಗಡೆಯಿಂದ ಹೋದ್ರೆ ಕಾಳು ವಾಟರ್ ಫಾಲ್ಸ್ದು ಟಾಪ್ ಇವು ಕಾಣುತ್ತಾ. ಇದೇ ದಾರಿ ಅದು. ಇವಾಗ ಇದು ಬೇಡ, ನಾವು ಕೆಳಗಡೆ ಹೋಗೋದ್ರಿಂದ ಮಲ್ಸೀಸ ಘಾಟ್ ನೋಡಿಕೊಂಡು ಮುಂದೆ ಅದದು ಅಲ್ಲಿಗೆ ಹೋದ್ರಾಯ್ತು. ಪೂರ್ತಿ ರೋಡಾಗಿ ಕಾಣ್ತಿಲ್ಲ. ಪೂರ್ತಿ ರೋಡ್ ಕಾಣವಲ್ಲಲ್ಲಿ, ಪೂರ್ತಿ ಎಲ್ಲ ಮುಸ್ಕಾಯ್ಬಿಟ್ಟದ. ನಿನ್ನೆ ಏನು ಸಾಯಂಕಾಲ ಆಗಿತ್ತಲ್ಲ ಅದೇ ಥರನೇ. ಒಟ್ಟಲ್ಲಿ ಮಳೆ ಮಿಕ್ಸ್ ಇತ್ತು, ಇದರ ಮಳೆ ಇಲ್ಲ, ಬರೀ ಫಾಗು. ಫಸ್ಟ್ನೇ ಫಾಲ್ಸ್ ಅನ್ಸುತ್ತೆ ಇದಿಷ್ಟು ದೊಡ್ಡದಾಗಿ ನೋಡ್ತಿರೋದು. ಇವಾಗ ಮ್ಯಾಗ್ಯಾರಕ್ಕೆ ದಾರಿ ಅದ, ಇವಾಗ ಟೈಮ್ ಇಲ್ಲ, ಬರೀ ಮುಂದಕ್ಕೆ ಹೋಗ್ರಿ. ಅಂದರೆ ಇಲ್ಲಿ ಈ ಥರ ನೀರು ನೋಡ್ತಿದ್ರೆ ಮಲ್ಜೇಸ್ ಘಾಟಲ್ಲಿ ಅದೇನು ವಾಟರ್ ಫಾಲ್ಸ್ ಇರ್ತಾವಲ್ಲ, ಒಂದು 10-15 ವಾಟರ್ ಫಾಲ್ಸ್ ಒಂದೇ ತವ್ರಿಗೆ ಕಾಣ್ತಾವೆ ಪೂರ್ತಿ ವ್ಯೂ ಪಾಯಿಂಟಲ್ಲಿ ನೋಡೋದು. ಮೋಸ್ಟ್ಲಿ ಅದು ಕಾಣ್ಬೋದು ಅಂತ ಅನಿಸುತ್ತೆ. ಅದು ಈ ಕಡೆ ಲೆಫ್ಟ್ ಸೈಡು ಪೂರ್ತಿ ದೊಡ್ಡ ಗುಡ್ಡ, ರೈಟಿಗೆ ಏನದ ಪೂರ್ತಿ ಪಾತಾಳ, ಏನೇನು ಕಾಣವಲ್ದು. ಲೆವೆಲ್ ಇದು. ಮುಂದ್ಗಡೆ ಟನಲ್ ಆದಂತ ಅನ್ಸುತ್ತೆ ಇಲ್ಲಿ. ಟನಲ್, ಮಲ್ಚೇಸ ಘಾಟ್ ಟನಲ್. ಮಸ್ತ್ ಅದ ಬಿಡ. ನೆಕ್ಸ್ಟ್ ಲೆವೆಲ್ ಬೋತಾ, ನೆಕ್ಸ್ಟ್ ಲೆವೆಲ್ ಅಂದೆ. ಈಗ ಲೆಫ್ಟ್ ಸೈಡಲ್ಲಿ ಒಂದು ಗುಡಿ ಕಾಣುತ್ತಲ್ಲ ವೈಟ್ ಕಲರ್ದು. ನಿಂದ್ರಸಮ್ಮ ಆಂಜನೇಯ ಎಲ್ಲರನ್ನ ಕಾಪಾಡಪ್ಪ. ಓ ಇವಾಗ ಅಲ್ಲಿ ರೈಟ್ ಸೈಡ್ ವ್ಯಾನ್ ನಿಂತದಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡಿ ವ್ಯೂ ನೋಡಿದ್ರೆ ಆಯಿತು. ನೋಡ್ರಿ ಮೇಲೆ ಬರೋಣ ಸ್ವಲ್ಪ ಕ್ಲಿಯರ್ ಆಯಿತು, ನೋಡೋಕೆ ಮಾತ್ರ ಸೈಕ್ ಪೂರ್ತಿ ನಕ್ಕನ್ಲೇ. ನೆಕ್ಸ್ಟ್ ಲೆವೆಲ್ ರಿವ್ಯೂ. ಆ ಗುಡ್ದಾಗಿರೋ ದಾರಿ ಸ್ವಲ್ಪ ಕಾಣವಲ್ದು, ಆ ಥರ ಎಲ್ಲ ಪಾಗ್ ಕವರ್ ಆಗಿಬಿಟ್ಟದ. ಬನ್ನಿ ಇವಾಗ ಡ್ರೋನ್ ಶಾಟಲ್ಲಿ ವ್ಯೂ ತೋರಿಸ್ತೀನಿ.
ಹೆಂಗಿತ್ತು ವ್ಯೂ ಅಂತೇಳಿ ಕಮೆಂಟ್ ಮಾಡಿರಿ. ಪೂರ್ತಿ ಎಲ್ಲ ಗುಡ್ಡ ಎಲ್ಲ ಹಸ್ರು ಹಸ್ರು ಕಾಣಕತ್ತದ, ಕಲ್ಲುಗಳೆಲ್ಲ ಪಾಚಿ ಕಟ್ಟಿಬಿಟ್ಟವ, ಪೂರ್ತಿ ನೀರು ಇದಾಗಿ ಎಷ್ಟು ನೋಡಿದ್ರು ಸಾಲವಲ್ದು. ಕರೆಕ್ಟಾಗಿ ಸ್ವಲ್ಪ ಸಣ್ಣ ಮಳೆ ಬಂದಿತ್ತಪ್ಪ ಅಂದರೆ ಮಸ್ತ್ ಆಗೋದು, ಬಟ್ ವಿಡಿಯೋ ಎಲ್ಲ ತೆಗಿಯೋಕ್ಕಾಗಲ್ಲ. ಕೆಳಗಡೆ ನೋಡ್ರಿ ಹೆಂಗದ ಬೈಕ್ ನಂದು ಲಯನ್. ಇವಾಗ 360 ವ್ಯೂ ತೊಗೊಂಡ್ವಿ, ಡ್ರೋನ್ ಶಾಟು ತೊಗೊಂಡ್ವಿ, ಎಲ್ಲ ಫೋಟೋ ಗಿಟ ತಗೊಂಡ್ವಿ. ಬನ್ರಿ ಹೋಗೋ. ಇವೇನು ನೋಡೋಕೆ ಎಷ್ಟು ಸುಂದರವಾಗಿ ಕಾಣ್ತಾವಲ್ಲ, ಇವು ಅಷ್ಟೇ ಡೇಂಜರು. ಮಳೆಗಾಲದಾಗ ಇಲ್ಲೆಲ್ಲ ಬಂದು ಬೈಕ್ಗಳೆಲ್ಲ ಇಲ್ಲಿಂದ ಕೆಳಗಡೆ ಬಿದ್ದವ, ಕಾರ್ ಬಿದ್ದವ. ಮಳೆ ಅಷ್ಟು ಪೂರ್ತಿ ರಭಸವಾಗಿರ್ತದೆ ಇಲ್ಲೆಲ್ಲ ರೋಡ್ ಮ್ಯಾಗ ನೀರುಗಳು. ಭಾಳ ಹುಷಾರಾಗಿ ಇದು ಮಾಡಬೇಕು. ಕರ್ವಿಂಗ್ ಮಾತ್ರ ಎಲ್ಲ ರೋಡು ಗೀಡೆಲ್ಲ ಮಸ್ತಾಗೈತೆ. ಮಳೆ ಜಾಸ್ತಿ ಇಲ್ಲ, ಮಳೆ ಜಾಸ್ತಿ ಆಗಿಬಿಟ್ರೆ ಗೂಗಲಲ್ಲಿ ಸರ್ಚ್ ಮಾಡಿರಿ ನೋಡಿರಿ, ಮಲ್ಸೇಜ್ ಘಾಟ್ದು ಡೆತ್ಸ್ ಅಂತೇಳಿ ಕಾರು ಪಾರು ಎಲ್ಲ ಹೆಂಗೆ ಬಿದ್ದವ. ಆ ಕಾರ್ನಾಗೆಲ್ಲ ಅಡ್ವಾನ್ಸು ಪೂರ್ತಿ ಮುಂದೆ ಹೊಡ್ಯೋಕೆ ಹೋಗಿ ನೀರಾಗೆಲ್ಲ ಕೊಚ್ಕೊಂಡು ಹೋಗ್ಬಿಟ್ರೆ ಬೈಕ್ ಬಗ್ಗೆಲ್ಲ. ಇವು ಎಷ್ಟು ಸುಂದರವಾಗಿರ್ತವೋ ಅಷ್ಟೇ ಡೇಂಜರ್ ಇವೆಲ್ಲ ಏರಿಯಾಗಳು. ಅಲ್ಲಿ ಮೇಲ್ಗಡೆ ನೋಡ್ರಿ, ನಿಮಗೆ ಬಲಿ ಥರ ಹಾಕ್ಯಾರ, ಕಲ್ಲು ಮೇಲಿಂದ ಬೀಳ್ಬಾರ್ದು ಕೆಳಗಡೆ ಅಂತೇಳಿ. ಮೇಲೆ ಕಾಣುತ್ತೆ ನೋಡಲ್ಲಿ, ಅದು ತಳಗೆ ಬೀಳ್ಬಾರ್ದು ಅಂತ ಅದು ಹಾಕಿರ್ತಾರೆ. ಮಳೆಗಾಲದಾಗ ಹೋಗ್ಬಾರ್ದಪ್ಪ, ಸುಮ್ಮನೆ ಯಾಕೆ ರಿಸ್ಕ್ ಅಂತಾರಲ್ಲ, ತಪ್ಪದು. ಅದು ಜಾಸ್ತಿ ಮಳೆದಾಗ ಬರಬಾರ್ದು. ಇನ್ನೇನು ಮಳೆ ಕಮ್ಮಿ ಆಗೋ ಸೀಸನ್ದಾಗ ಬಂದರೆ ಇದ್ರೆ ಎಂಜಾಯ್ ಮಾಡ್ಬೋದು. ಸ್ವಲ್ಪ ಸ್ವಲ್ಪ ಮಳೆನೂ ಇರುತ್ತೆ. ಪೂರ್ತಿ ಮಳೆಗಾಲ ಸ್ಟಾರ್ಟಿಂಗ್ದಾಗ ಬಂದ್ಬಿಟ್ಟಪ್ಪ, ಜಾಸ್ತಿ ಕಂಟಿನ್ಯೂ ದಿನ ಮಳೆ ಹೊಡಿತಪ್ಪ ಅಂದ್ರೆ ಏನೂ ನೋಡೋಕ್ಕಾಗಲ್ಲ ಕರೆಕ್ಟಾಗಿ. ಈಗ ಎಂಡಿನ ಸೀಸನ್ದಾಗ ಬಂದ್ಬಿಟ್ರೆ ಎಲ್ಲ ನೋಡ್ಬೋದು. ಮಲ್ಸೇಜ್ ಘಾಟ್ದು ನೀರಿನ ನೋಡ್ತಿರಲ್ಲ, ಇದೇ ಜಾಗ ಅದು ಮೇಲ್ಗಡೆಯಿಂದ ಬೀಳುತ್ತೆ ನೋಡ್ರಿ. ಇಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ನೀರು ಜಾಸ್ತಿ ಬೀಳೋದಾಗ್ಯಾವ ಅಷ್ಟೇ. ಆದರೂ ನೀರು ಬೀಳಕತ್ತಿದ್ದು ಕೆಂಪು ನೀರು, ಅಂದರೆ ಪೂರ್ತಿ ವೈಟ್ ಕಲರ್ದು ಅಲ್ಲ ನೀರು. ಇಲ್ಲೆಲ್ಲ ನೋಡ್ರಿ ಮುಂದ್ಗಡೆ ಗುಡ್ಡಕ್ಕೇ ಬಲಿ ಹಾಕ್ಬಿಟ್ರು ಪೂರ್ತಿ. ಇಲ್ಲೆಲ್ಲ ಕಲ್ಲೆಲ್ಲ ಬೀಳ್ಬಾರ್ದು ಅಂತೇಳಿ, ಅವಘಡ ಆಗಬಾರ್ದು ಸುಮ್ಮನೆ ಬಂದು ಪ್ರೇಕ್ಷಕರಿಗೆ ಅಂತೇಳಿ ಕವರ್ ಮಾಡಿಬಿಟ್ರು. ಸೇಮು ಹೋದ ಸರಿ ಹೋದಾಗ ತಾಮಿನಿ ಘಾಟಿಗೆ ಹೋಗಿದ್ದೀವಿ. ಅದು ಮೋಸ್ಟ್ಲಿ ಜನವರಿ ಫೆಬ್ರವರಿಗೆ ಹೋಗಿದ್ವಿ. ಅವಾಗ ಪೂರ್ತಿ ಎಲ್ಲ ಫಾಲ್ಸ್ ಇಲ್ಲ, ಪೂರ್ತಿ ಬಿಸಿಲು. ಅವಾಗ ಅಷ್ಟೊಂದು ಏನು ಅನಿಸ್ಲಿಲ್ಲ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಸಣ್ಣ ಸಣ್ಣ ಗಿಡಗಳು ನೋಡ್ರಿ ಸೈಡ್ಗೆ ಹೆಂಗೆ ಕಾಣ್ತಾವ. ವೀಡಿಯೋದಾಗ ಅಷ್ಟು ಕಾಣಕತ್ತಿಲ್ಲ, ಬಟ್ ಕಣ್ಣಿಗೆ ಮಾತ್ರ ನೋಡೋದ್ನ ಮುಂದೆ ಮಸ್ತ್ ಕಾಣ್ಲಾಕತ್ತವ. ಎಲ್ಲಿ ನೋಡಿದ್ರಲ್ಲೆಲ್ಲ ಗಿಡಗಳು ಎಲ್ಲ ಕಾಣ್ತಾವ. ಬಟ್ ನಮ್ಮದು ಮಡಿಕೇರಿ ಚಿಕ್ಕಮಂಗ್ಳೂರು ಕಡೆ ಇದ್ದಷ್ಟು ದಟ್ಟವಾದ ಕಾಡಲ್ಲ. ಇವಾಗೆಲ್ಲ ಮಲ್ಸೇಜ್ ಘಾಟ್ದೆಲ್ಲ ಕೆಳಗಡೆ ಇಳಿಯಕ್ಕೆ ಬಂದೀವಿ. ಮಲ್ಸೇಜ್ ಘಾಟ್ದೆಲ್ಲ ವಿಡಿಯೋ ಹೆಂಗಿತ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.